ಇವತ್ತು ಮಾಡೋ ಡಿಸೈನ್ಗೆ ಬೇಕಾಗಿದೆ ಅದು ಫ್ಲವರ್ ಬೀಡ್ಸು, ಬಾಲ್ ಬೀಡ್ಸು, ಈ ಥರ ಗೋಧಿ ಬೀಡ್ಸು 3 ರೀತಿಯ ಬೀಡ್ಸ್ ಬಿಡಿಸ್ಕೊಂಡು ಒಂದು ಗ್ರ್ಯಾಂಡ್ ಕುಚ್ಚು 6 ದಾರದ ತಿಕ್ಕೊಂಡಿದ್ದೀನಿ. 10 ಬಂಡಲು. ಇವಾಗ ನಾನು ಮಾಡೋ ಡಿಸೈನ್ಗೆ 350 400 ರೂಪಾಯಿ ಚಾರ್ಜ್ ಮಾಡ್ಬೋದು. ಫಸ್ಟು ಬಟ್ಟೆಗೆ ಲಾಕು, ಲಾಕ್ ಮಾಡಿಕೊಂಡು ಲಾಕ್ ಮಾಡಿಕೊಂಡು ಸ್ಟಾರ್ಟಿಂಗಲ್ಲಿ 2 ಲಾಕ್ ಮಾಡಿಕೊಂಡು ದಾರ ಮೇಲೆ ಎತ್ಕೊಂಡು ಒಂದು ಬೀಡ್ ಹಾಕಿ ಬೀಡ್ ದಾರ ಒಳಗಡೆ ಸೇರಿಸಿ ಬೀಡ್ ಲಾಕ್ ಮಾಡಿಕೊಂಡು ಮತ್ತು ಎಲ್ಲಿ ಬರುತ್ತೆ ಸೂಜಿ ನೋಡಿಕೊಂಡು ಲಾಕ್ ಮಾಡಬೇಕು. ಬಟ್ಟೆಗೆ ಲಾಕ್ ಮಾಡಿದ್ಮೇಲೆ ಮತ್ತು 4 ಚೈನ್ 1 2 3 4 ಚೈನ್ ಆದಮೇಲೆ ಮತ್ತು ಸೂಜಿ ನಿಕ್ಬಿಟ್ಟು ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಬಟ್ಟೆಗೆ ಲಾಕ್ ಆದಮೇಲೆ ಮತ್ತೆ ಒಂದು ಬೀಡು ದಾರ ಮೇಲೆ ಮಾಡಿ ಸೂಜಿ ತಗೊಂಡು ಸೂಜಿ ಒಳಗಡೆ ಬೀಡು ಹಾಕ್ಕೊಂಡು ದಾರ ಹಾಕಿ ಬೀಡು ಹಾಕ್ಬಿಟ್ಟು ಬೀಡ್ ಲಾಕ್ ಮಾಡಿ ಮತ್ತು ಬಟ್ಟೆಗೆ ಲಾಕ್. ಬಟ್ಟೆಗೆ ಲಾಕ್ ಫಸ್ಟ್ ಒಂದು ಬೀಡು, 2 ಲಾಕು, ಒಂದು ಬೀಡು ಮತ್ತು ಲಾಕು, 4 ಚೈನು, ಲಾಕು, ಬೀಡು, ಬೀಡ್ ಲಾಕು ಮತ್ತು ಬಟ್ಟೆಗೆ ಲಾಕು ಆದಮೇಲೆ ಇವಾಗ ಗೋಧಿ ಬೀಡನ್ನ ಒಳಗಡೆ ಹಾಕಿ ದಾರ ಒಳಗಡೆ ಹಾಕಿ ಬೀಡ್ ಲಾಕ್ ಮಾಡಿ ಮತ್ತು ಬಟ್ಟೆ ಎಲ್ಲಿ ಬರುತ್ತೆ ನೋಡ್ಕೊಂಡು ಬಟ್ಟೆಗೆ ಲಾಕ್. ಬಟ್ಟೆಗೆ ಲಾಕ್ ಮಾಡಿಕೊಂಡು ಮತ್ತು ಇವಾಗ ಚೈನ್ಸ್ ಹಾಕಬೇಕು. 8 ಚೈನ್ ಹಾಕ್ತೀನಿ. 8 ಚೈನ್ಸ್ 1 2 3 4 5 6 7 8 ಚೈನ್ ಹಾಕಿ ಬಟ್ಟೆನ ಟರ್ನ್ ಮಾಡಿಕೊಂಡು ಸ್ವಲ್ಪ ಟರ್ನ್ ಮಾಡಿ ಪ್ಯಾಕ್ ಮಾಡಿ ನೋಡಿ ಸೂಜಿನ ಫಸ್ಟ್ ಲಾಕ್ ಮಾಡ್ತೀವಲ್ಲ ಬೀಡ್ ಲಾಕ್ ಪಕ್ಕದಲ್ಲಿ ಆ ಲಾಕ್ ಮೇಲೆ ಲಾಕ್ ಮಾಡಿ ಬಟನ್ ಟರ್ನ್ ಮಾಡಿಕೊಂಡು ಈ ಕಡೆ ಮತ್ತು ಫ್ರಂಟಿಗೆ ಅವಾಗ ಬ್ಯಾಗ್ ತೆಗೆದು ಲಾಕ್ ಮಾಡ್ದಲ್ಲ ಫ್ರಂಟ್ ತೆಗೆದ್ಬಿಟ್ಟು ಇವಾಗ ಇದಕ್ಕೆ 8 ಚೈನ್ ಇದೆಯಲ್ಲ ಚೈನ್ಗೆ ಲಾಕ್ ಮಾಡ್ಕೊಂಡು ಹೋಗಬೇಕು. ಡಬಲ್ ಕ್ರೋಶೆಟ್ ನೋಡಿ ಈ ಥರ ಸೂಜಿನ ಇಟ್ಕೊಂಡು ಸೂಜಿನ ಒಳಗಡೆ ದಾರ ಒಳಗಡೆ ಹಾಕ್ಬಿಟ್ಟು ದಾರ ತಗೊಂಡು ಲಾಕು ಅಂತಾರೆ, ಸಿಂಗಲ್ ಕ್ರೋಶೆಟ್ ಅಂತಾರೆ. ಸೂಜಿ ಮೇಲೆ ದಾರ ತಗೊಳಷ್ಟಿಲ್ಲ. ದಾರ ಒಳಗಡೆ ಹಾಕ್ಬಿಟ್ಟು ದಾರ ತಗೊಂಡು ಈ ಥರ ಚೈನ್ ಲಾಕ್ ಮಾಡೋದು. 1 2 ಆಯಿತು. 2 ಸೂಜಿ ಒಳಗಡೆ ಹಾಕ್ಬಿಟ್ಟು 2 ದಾರ 3 4 ಲಾಕ್ ಆದಮೇಲೆ ಈಗ ಫ್ಲವರ್ ಬೀಡು ದಾರ ಇಟ್ಕೊಂಡು ಸೂಜಿನ ತೆಗೆದ್ಬಿಟ್ಟು ಸೂಜಿಗೆ ಫ್ಲವರ್ ಬೀಡ್ ಹಾಕಿ
ದಾರ ಒಳಗಡೆದು ಫ್ಲವರ್ ಬೀಡನ್ನ ಲೀಫ್ ಬೀಡನ್ನ ಹಾಕ್ಬಿಟ್ಟು ಇವಾಗ ಲಾಕ್ ಮಾಡೋಷ್ಟಿಲ್ಲ. ಮತ್ತು ಇಲ್ಲಿ ಒಳಗಡೆ ದಾರನ ಹಾಕಿ ತಗೊಂಡು ಈ ದಾರನ ಎರಡು ಒಂದು ಮಾಡಬೇಕು. ಮತ್ತು 1 2 3 4 5 ಲಾಕ್. ಫಸ್ಟ್ 5 ಹಾಕ್ಬಿಟ್ಟು ಮತ್ತೆ ಲೀಫ್ ಬೀಡ್ ಹಾಕಿದ್ವಲ್ಲ, ಇವಾಗ 5 ಲಾಕ್ ಮಾಡಿಬಿಟ್ಟು ಮತ್ತು ಫಸ್ಟ್ ಎಲ್ಲಿ ಲಾಕ್ ಮಾಡಿರ್ತೀವ ಆ ಲಾಕ್ ಮೇಲೆ ಲಾಕ್. ಲಾಕ್ ಮೇಲೆ ಲಾಕ್ ಮಾಡಿ ಈ ಥರ ಲಾಕ್ ಮೇಲೆ ಲಾಕ್ ಮಾಡಿ ಮತ್ತೆ ಒಂದು ಬೀಡ್ ಹಾಕಬೇಕು. ದಾರ ಮೇಲೆ ಮಾಡಿ ಸೂಜಿಗೆ ಬೀಡ್ ಹಾಕಿ ಒಳಗಡೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಮತ್ತು ಈ ಬೀಡೆಲ್ಲಿ ಬರುತ್ತೆ ನೋಡ್ಕೊಂಡು ಬಟ್ಟೆಗೆ ಲಾಕ್. ಈ ಥರ ಮತ್ತು 4 ಚೈನು 2 3 4 ಚೈನ್ ಹಾಕಿ ಎಲ್ಲಿ ಬರುತ್ತೆ ಬಟ್ಟೆಗೆ ನೋಡಿಕೊಂಡು ಬಟ್ಟೆಗೆ ಲಾಕ್ ಆದಮೇಲೆ ಮತ್ತೆ ಒಂದು ಬೀಡ್ ಹಾಕಿ ಮತ್ತು ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡಬೇಕು. ಎಲ್ಲಿ ಬರುತ್ತೆ ನೋಡಿಕೊಂಡು ಬಟ್ಟೆಗೆ ಲಾಕ್. ಈ ಥರ ಇಲ್ಲಿ ಕುಚ್ಚು ಬರುತ್ತೆ ನೋಡಿ, ಈ ಥರ ಇದೇನು 4 ಚೈನ್ ಆದಮೇಲೆ ಬೀಡ್ ಹಾಕಿ ಬೀಡ್ ಲಾಕ್ ಮಾಡಿ ಈ ಥರ ಬೀಡ್ ಲಾಕ್ ಮಾಡಿ ಇವಾಗ ಸೀರೆಗೆ ಎಲ್ಲಿ ಬರುತ್ತೆ ನೋಡಿಕೊಂಡು ಸೀರೆಗೆ ಲಾಕ್ ಮಾಡಿ ಮತ್ತು ಒಂದು ಚೈನ್ ಹಾಕಿ ದಾರ ಕಟ್ ಮಾಡಬೇಕು. ಕುಚ್ಚು ಕಟ್ಟಾದ್ಮೇಲೆ ಹೆಂಗಿರುತ್ತೆ ಕುಚ್ಚು ಕಟ್ ನಾನು ತೋರಿಸ್ತೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರೆಯೋದು ಮರ್ತೋಗಬೇಡಿ.